ಆಲ್ಮೋಸ್ಟ್ ಕುದೀತಾ ಇದೆ ಗ್ರೇವಿ ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ. ಸೊ ನಾನಿವಾಗ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಟೇಸ್ಟು. ಇನ್ನೂ ಬೇಕು ಅಂದರೆ ಸ್ವಲ್ಪ ತೆಳು ಮಾಡ್ಕೋಬೋದು ರೈಸ್ ಜೊತೆ ಆದರೆ. ನಾನಿವಾಗ ಇಲ್ಲಿ ದೋಸೆಗೆ ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಕರ್ಡ್ ಯೂಸ್ ಮಾಡಿ ಬೆಂಡೆಕಾಯಿ ಗ್ರೇವಿ ಹೇಗೆ ಮಾಡೋದು ತೋರಿಸ್ತೀನಿ. ಫಸ್ಟಿಗೆ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆದಮೇಲೆ ಅದಕ್ಕೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಗ್ರೀನ್ ಚಿಲ್ಲಿ, ನೆಕ್ಸ್ಟ್ ಅದಕ್ಕೆ ಜೀರಿಗೆ, ಸೋಂಪು, ಸ್ಮಾಲ್ ಪೀಸ್ ಚಕ್ಕೆ, ಒಂದೆರಡು ಲವಂಗ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ಟೊಮ್ಯಾಟೊ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ. ನಾನಿಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ಇವನ್ ರೆಡ್ ಚಿಲ್ಲಿ ಪೌಡರ್ನು ಹಾಕ್ತೀನಿ, ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀಟಾಗಿ ಫ್ರೈ ಮಾಡಬೇಕು. ಸೊ ನಾನು ಇದನ್ನು ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಜೀರಿಗೆ, ಸೋಂಪು, ಒಂದು 3 ಲವಂಗ ಮತ್ತು ಒಂದು ಸಣ್ಣ ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ ನಾನು, ಹಸಿಮೆಣಸಿನ್ಕಾಯಿ. ಆಮೇಲೆ ಒಂದು ಖಾರದ ಪುಡಿನೂ ಹಾಕ್ತೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ಖಾರ. ಸೊ ನಾನಿಲ್ಲಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಮ್ ಅದನ್ನು ಕೂಲಾಗೋಗಿ ಬಿಡಬೇಕು. ಸೊ ಅದು ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಅದೇ ಪ್ಯಾನ್ಗೆ ನೀವು ಸ್ವಲ್ಪ ಆಯಿಲ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಲೋಳಿ ಹೋಗೋ ತನಕ ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೀವು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿ ಮಾಡಿದರೆ ಬೇಗ ಲೋಳಿ ಹೋಗುತ್ತೆ, ಹಾಗೆ ಬೇಗ ಸ್ವಲ್ಪ ಬಾಯ್ಲ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಎಲ್ಲ ರೋಸ್ಟ್ ಆದಮೇಲೆ ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಕ್ಸ್ಟು ಫ್ರೈ ಮಾಡಿರೋ ಮಸಾಲ ಕೂಲ್ ಆದಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಪೌಡರು 2 ಸ್ಪೂನು, ಸಾಂಬಾರು ಪುಡಿ 1.5 ಸ್ಪೂನಷ್ಟು, ಕರ್ಡ್ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಕರ್ಡ್ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ. ಹುರಿದು ಪುಡಿ ಮಾಡಿರೋ ಜೀರಿಗೆ ಪುಡಿನ ಹಾಕಿಬಿಟ್ಟು ಅದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಗೈನ್ ಒಂದು ಪ್ಯಾನ್ಗೆ ಆಯಿಲ್ ಹೀಟ್ ಆದಮೇಲೆ ಅದಕ್ಕೆ ಸಾಸಿವೆ, ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮಸಾಲ ಫ್ರೈ ಮಾಡಬೇಕಾದ್ರೆ ನೀವು ಹಾಕ್ಕೋಬಹುದು ಶುಂಠಿ ಬೆಳ್ಳುಳ್ಳಿನ. ಸೊ ನನ್ನ ಹತ್ರ ಪೇಸ್ಟ್ ಇತ್ತು, ಸೊ ಹಾಗಾಗಿ ನಾನು ಇಲ್ಲಿ ಪೇಸ್ಟೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಫ್ರೈ ಮಾಡಿ. ನೆಕ್ಸ್ಟ್ ಗ್ರೈಂಡ್ ಮಾಡಿರೋ ಮಸಾಲನ ಹಾಕಿ ಆಲ್ಮೋಸ್ಟ್ ಅದು ಫ್ರೈ ಆಗಿರುತ್ತೆ. 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಬಿಟ್ಟು ನೀವು ನೀರು ಹಾಕ್ಕೊಳ್ಳಿ. ಎಲ್ಲ ಫೈನ್ ಪೇಸ್ಟ್ ಆದಮೇಲೆ ಈ ಮಸಾಲನ ನಾನು ಇದಕ್ಕೆ ಹಾಕ್ತಿದ್ದೀನಿ. ಜಾಸ್ತಿ ಹೊತ್ತೇನು ನಾವು ಕುಕ್ ಮಾಡೋದು ಬೇಡ, ಆಲ್ರೆಡಿ ಎಲ್ಲ ನಾನು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಜಸ್ಟ್ 1 ನಿಮಿಷ ಇದನ್ನು ನೀಟಾಗಿ ಈ ಥರ ಆಯಿಲಲ್ಲಿ ಫ್ರೈ ಮಾಡಿದ್ಮೇಲೆ ನಾನು ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇವೊಂದು ಗೋಡಂಬಿನ ಹಾಕ್ತಾರೆ, ಬಟ್ ನಾನು ಹಾಕಿಲ್ಲ, ಬೇಡ ಅಂತ. ರೈಸ್ ಜೊತೆ ಆದರೆ ಸ್ವಲ್ಪ ತಿನ್ ಗ್ರೇವಿನೇ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಇವತ್ತು ದೋಸೆಗೆ ಈ ಗ್ರೇವಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಕರ್ಡ್. ಸೊ ಕರ್ಡ್ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಬೇಕಾದರೆ ಸ್ಕಿಪ್ ಮಾಡಿ, ಹುಣಸೆ ರಸ ಬೇಕಾದರೂ ನೀವು ಯೂಸ್ ಮಾಡ್ಕೋಬಹುದು. ನೀರಲ್ಲಿ ನೆನೆಸಿ ಹುಳಿ ಎಷ್ಟು ಬೇಕು ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗ್ರೇವಿ 1 ನಿಮಿಷ ಕುದ್ಮೇಲೆ ಅದಕ್ಕೆ ಫ್ರೈ ಮಾಡಿರೋ ಬೆಂಡೆಕಾಯಿನ ಹಾಕಬೇಕಾಗುತ್ತೆ. ಸೊ ಫ್ರೈ ಮಾಡಿರೋ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಆದಮೇಲೆ
ಸಾಲ್ಟ್ ಮಾತ್ರ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ನಾವು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀವಿ. ಸೊ ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಸಿದ್ರೆ ನಮಗೆ ಬೇಕಾಗಿರೋ ಬೆಂಡೆಕಾಯಿ ಗ್ರೇವಿ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಡಿಫ್ರೆಂಟ್ ವೆರೈಟೀಸ್ ಬೆಂಡೆಕಾಯಿ ರೆಸಿಪೀಸ್ ನನ್ನ ಚಾನಲಲ್ಲಿದೆ. ಇಂಟ್ರೆಸ್ಟ್ ಇದ್ದರೆ ಹೋಗಿಬಿಟ್ಟು ಚೆಕ್ ಮಾಡಿ. ಆದರೆ ಇವತ್ತು ಮಾಡಿರೋ ಬೆಂಡೆಕಾಯಿ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈವನ್ ರೈಸ್, ವೆರೈಟೀಸ್ ಆಫ್ ರೈಸ್, ಚಪಾತಿ, ರೋಟಿ, ದೋಸೆ ಎಲ್ಲದರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಲೈಕ್ ಮಾಡೋರು ಖಂಡಿತ ಒಂದ್ಸಲಿ ಮಾಡ್ಕೊಳ್ಳಿ, ಇಷ್ಟ ಆಗುತ್ತೆ. ಮಿಸ್ ಮಾಡ್ದಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೊಸ ಹಾಗೆ ಈಸಿ ರೆಸಿಪಿಗೋಸ್ಕರ ಪ್ರೀತಗೌಡ ಚಾನಲ್ನ ತಪ್ಪದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ನನ್ನ ಎಲ್ಲ ವೀಡಿಯೋಸ್ ನೋಡ್ಬೋದು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.